ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟನೆ ನಿರೂಪಣೆ ಎರಡರಲ್ಲೂ ಬ್ಯುಸಿ ಆಗಿರುವ ಅನುಪಮ ಗೌಡ ಬಗ್ಗೆ ನಟ ಉಪೇಂದ್ರ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ನೀಡಿದ ಹೇಳಿಕೆ ಕೇಳಿ ಅನುಪಮ ಅವರಿಗೆ ಒಂದು ಕ್ಷಣ ಶಾಕ್ ಆಗಿದ್ದು ಸುಳ್ಳಲ್ಲ. ಅಕ್ಕ ಧಾರಾವಾಹಿ ಮೂಲಕ ಸೀರಿಯಲ್ ಲೋಕಕ್ಕೆ ಕಾಲಿಟ್ಟ ಅನುಪಮ ಬಿಗ್ ಬಾಸ್ನಲ್ಲಿ 2 ಬಾರಿ ಸ್ಪರ್ಧಿಸಿದರು. ಇದಲ್ಲದೆ ಹಲವಾರು ರಿಯಾಲಿಟಿ ಶೋಗಳನ್ನು ಪಾಲ್ಗೊಂಡಿದ್ದರು. ಇನ್ನು ಕಲರ್ಸ್ ಕನ್ನಡದ ಜನಪ್ರಿಯ ಅವಾರ್ಡ್ ಶೋ ಅನುಬಂಧ ಅವಾರ್ಡ್ಸ್ ವೇದಿಕೆಗೆ ನಟ ಉಪೇಂದ್ರ ಆಗಮಿಸಿದಾಗ ಅನುಪಮ ಜೊತೆ ನಟಿಸಿದ ತಮಾಷೆಯ ಮಾತುಕತೆ ವಿಡಿಯೋ ವೈರಲ್ ಆಗಿದೆ. ಸಿನಿಮಾವೊಂದರಲ್ಲಿ ಉಪೇಂದ್ರ ಅವರು ಹೇಳಿದ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಎಂಬ ಡೈಲಾಗ್ ಕಾರಣದಿಂದಾಗಿಯೇ ನಾನಿನ್ನೂ ಮದುವೆಯಾಗಿಲ್ಲ ಎಂದು ಅನುಪಮ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಉಪ್ಪಿ, ಈ ಡೈಲಾಗ್ ಪುಸ್ತಕದ ಬದನೆಕಾಯಿ ಅಮ್ಮ ಎಂದು ಹೇಳಿದರು. ಅದರ ಪ್ರೋಮೋವನ್ನು ಈ ಹಿಂದೆ ಕಲರ್ಸ್ ಬಿಡುಗಡೆ ಮಾಡಿತ್ತು. ಮತ್ತಷ್ಟು ತಮಾಷೆಯ ಮಾತು ಶುರು ಹಚ್ಚಿದ ಅನುಪಮ, ಸರ್, ನೀವು ಮಾತ್ರ ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಆ ಜೀವನ ನೋಡ್ತಿದ್ದೀರಿ. ನಮಗೆ ನಿಮ್ಮನ್ನು ನೋಡಿದರೆ ಹೊಟ್ಟೆ ಉರಿ ಆಗುತ್ತೆ ಎಂದಿದ್ದರು. ಅದಕ್ಕೆ ವೇದಿಕೆಯಲ್ಲೇ ರಕ್ತ ಕಣ್ಣೀರು ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದ ಉಪ್ಪಿ, ಇಷ್ಟು ಸುಂದರವಾದ ಹುಡುಗಿ ನನ್ನ ನೋಡಿದ್ರೆ ಹೊಟ್ಟೆ ಉರ್ಕೋತೀಯಾ ಅಂತಿದ್ದಾಳೆ. ನೀವು ಎಸ್ ಅಂದರೆ ಎಷ್ಟು ಜನ ಕ್ಯೂ ನಿಲ್ತಾರೆ ಎಂದಾಗ ಹಾಗೆಲ್ಲ ಏನೂ ಇಲ್ಲ ಸರ್ ಎಂದು ಅನುಪಮ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಾಷೆ ಹೇಳಿಕೆ ಕೊಟ್ಟ ಉಪೇಂದ್ರ, ಬ್ಯೂಟಿ ಹಾಗೂ ಬುದ್ಧಿವಂತಿಕೆಯ ಮಿಶ್ರಣ. ನೀವು ಒಳ್ಳೆ ತೊಂಡೆಕಾಯಿ ಇದ್ದಂಗೆ ಇದೆಯಲ್ಲಮ್ಮ, ನನಗೆ ಜರ್ಕ್ ಹೊಡಿತಾ ಇದೆ. ಇನ್ನು ಹುಡುಗರಿಗೆ ಹೆಂಗಿರಬೇಕು ಅಂದಾಗ ಅನುಪಮ ಗೌಡ ಅರೆಕ್ಷಣ ಶಾಕ್ ಆಗಿ ಬಿಟ್ಟರು. ಅಷ್ಟೇ ಅಲ್ಲದೆ, ನಿಮ್ಮದು ಏನೋ ಪ್ಲ್ಯಾನ್ ಇದೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿಸಿ ರೋಡ್ನಲ್ಲಿ ಮಲ್ಕೋಬೇಕು ಅನ್ನೋ ಪ್ಲ್ಯಾನ್ ಮಾಡಿದಂತಿದೆ ಎಂದು ಉಪ್ಪಿ ಹೇಳ್ತಿದ್ದಂತೆ ಆ ಪ್ರೋಮೋಗೆ ಪ್ರಿಯಾಂಕಾ ಮೇಡಮ್ ಕೂಡ ಬರ್ತಿದ್ದಾರೆ ಎಂದು ಅನುಪಮ ಹೇಳಿದ್ದಾರೆ. ಅದಕ್ಕೆ ಹಾಗಿದ್ರೆ ಇದನ್ನೆಲ್ಲ ಅವರಿಗೆ ತೋರಿಸ್ತೀರಾ ಎಂದು ಉಪೇಂದ್ರ ಪ್ರಶ್ನಿಸಿದ್ದಾರೆ. ಆಗ ಅನುಪಮ ಹೌದು ಎಂದಿದ್ದ ತಡ ಆ ಪ್ರೋಮೋನ ನೀವೇ ನೋಡಿಕೊಳ್ಳಿ, ನಾನು ಹೊರಡ್ತೇನೆ ಎಂದು ಉಪೇಂದ್ರ ಹೇಳಿ ನಗ್ತಿದ್ದಾರೆ.